ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಟೆಸ್ಟ್ ಮ್ಯಾಚ್ ದ ಪಿಂಕ್ ಬಾಲ್ ಟೆಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಇಷ್ಟು ಬೇಗ ಮ್ಯಾಚ್ ಮುಗಿದೋಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಫಸ್ಟ್ ಸೆಷನಲ್ಲೇ ಮ್ಯಾಚ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಸೆಷನ್ ಇನ್ನೂ ಸ್ವಲ್ಪ ಟೈಮ್ ಇತ್ತು. 2.25 ದಿನ ಅಂತೂ ಹೇಳೋಕ್ಕಾಗೋದಿಲ್ಲ. 2.25 ದಿನನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಒಂಥರ 2 ದಿನದ ಲೆಕ್ಕ ಅಂತ ಅನ್ಕೊಂಡು 2 ದಿನಕ್ಕಿಂತ ಸ್ವಲ್ಪ ಜಾಸ್ತಿ, 2 ದಿನ ಸ್ವಲ್ಪ ಜಾಸ್ತಿ ಮುಗ್ದಿರೋ ಅಂಥ ಮ್ಯಾಚ್ ಗುರು. ಇದು 3 ದಿನ ಕಂಪ್ಲೀಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನೋಡಿ. ಎಲ್ಲಿಂದ ಬಂದರು ಆಸ್ಟ್ರೇಲಿಯನ್ ಟೀಮು ಎಂಥ ಎನರ್ಜಿನ ತೊಗೊಂಬಂದ್ರು ಅಂತಂದರೆ, ಫಸ್ಟ್ ಮ್ಯಾಚ್ ಅವ್ರು ಡಿಸಾಸ್ಟರು, ಸೆಕೆಂಡ್ ಮ್ಯಾಚ್ ನಾವು ಡಿಸಾಸ್ಟರು. ಸೀರೀಸ್ ಅಟ್ ಇಟ್ಸ್ ಬೆಸ್ಟ್ ಥರ ಕಾಣಿಸ್ತಾ ಇದೆ ಮಗ ಈ ಸೀರೀಸ್ ನೋಡಿ. ಫಸ್ಟ್ ಮ್ಯಾಚ್ ಥರ ಸೆಕೆಂಡ್ ಮ್ಯಾಚ್ ಇಲ್ಲ, ಸೆಕೆಂಡ್ ಮ್ಯಾಚ್ ಥರ ಫಸ್ಟ್ ಮ್ಯಾಚ್ ಇಲ್ಲ. ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟು ಆಸ್ಟ್ರೇಲಿಯಾದವ್ರದ್ದು. 19 ರನ್ ಅಷ್ಟೇ ಗುರು ಟಾರ್ಗೆಟು. 19 ರನ್ ಟಕ ನಂಗೆ ಒಂದು 4 ಓವರ್ ಹೊಡೆದ್ಬಿಟ್ಟು ಮುಗಿಸ್ಬಿಟ್ಟು ಸೇಸ್ತಾಗಿ ಹೋದ್ರು ಆಸ್ಟ್ರೇಲಿಯಾದವರು. ಗೊತ್ತಿತ್ತು 95% ಆಲ್ರೆಡಿ ಟರ್ನ್ಔಟ್ ಆಗೋಗ್ಬಿಟ್ಟಿದೆ ಮ್ಯಾಚ್ ಅಂತ. ಎಲ್ಲೋ ಒಂದು ಲೋನ್ ಹೋಪ್ ಇದ್ದಿದ್ದೇನು ಅಂತಂದರೆ, ಆ ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್, ನಾನು ಈ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೇ ರಿಷಬ್ ಪಂತ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಇವರಿಬ್ಬರು ಚೆನ್ನಾಗಿ ಆಡ್ತು ಅಂತಂದರೆ ಒಂದು ಹೋಪ್ ಇದೆ. ಏನಾದ್ರು ಒಂದು 100 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಏನಾದ್ರು ಬಿಲ್ಡ್ ಮಾಡ್ತು ಅಂತಂದರೆ ಒಂದು ಹೋಪ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಇವ್ರ ವಿಕೆಟು ಯಾವಾಗ ಕಳ್ಕೊಂಡ್ರು ಟಕ ನನಗೆ ಒಂಥರ ನಿತೀಶ್ ಕುಮಾರ್ ರೆಡ್ಡಿ ಒಂದು ಕನ್ವಿನ್ಸಿಂಗ್ ಆಗಿ ಆಡಿದ್ರು. 42 ರನ್ನ ಹೊಡೆದಿದ್ದಾರೆ ನೋಡಿ. ಫಸ್ಟು ಮ್ಯಾಚಲ್ಲಿ ಬೋತಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಇವ್ರದೇ ಹೈಯೆಸ್ಟ್ ರನ್ನು, ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸಲ್ಲಿ ಇವ್ರದೇ ಹೈಯೆಸ್ಟ್ ನಿತೀಶ್ ಕುಮಾರ್ ರೆಡ್ಡಿನೇ, ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಇವ್ರದೇ ಹೈಯೆಸ್ಟ್ ರನ್ನು. ಕನ್ಸಿಸ್ಟೆನ್ಸಿನ ಪ್ರೂವ್ ಮಾಡ್ತಾ ಇದ್ದಾರೆ. ಬೇರೆ ಟಾಪ್ ಆರ್ಡರ್ ಬ್ಯಾಟರ್ಗಳು ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂತ ಕನ್ಸಿಸ್ಟೆನ್ಸಿನ ಇವ್ರು ಪ್ರೂವ್ ಮಾಡ್ತಾ ಇದ್ದಾರೆ. 3 ಇನ್ನಿಂಗ್ಸಲ್ಲಿ ಇವರು 3 ಇನ್ನಿಂಗ್ಸಲ್ಲಿ ಆಗಿರೋ 2 ಟೆಸ್ಟ್ ಮ್ಯಾಚಲ್ಲಿ 3 ಇನ್ನಿಂಗ್ಸಲ್ಲಿ ನಿತೀಶ್ ಕುಮಾರ್ ರೆಡ್ಡಿದೇ ಹೈಯೆಸ್ಟ್ ರನ್. ಅವ್ರು ಬಂದ್ಬಿಟ್ಟು ಬರೋದೆಷ್ಟು ನಂಬರ್ 6-7 ಬರ್ತಾರೆ ಅವರು. ಸೊ ಆ ಸ್ಲಾಟಲ್ಲಿ ಬಂದ್ಬಿಟ್ಟು ಹೈಯೆಸ್ಟ್ ರನ್ಸ್ ಅಂತಾದರೆ ಮೆಚ್ಕೊಳ್ಳೇಬೇಕು ಅವರ ಕನ್ಸಿಸ್ಟೆನ್ಸಿನ. ಸೊ ಓಕೆ, ಇನ್ನೇನು ಹೇಳ್ತೀರಾ ಗುರು. ಇವತ್ತು ಸೋತಿರೋದೇನು, ಈ ಮ್ಯಾಚ್ನ ಸೋತಿರೋದಕ್ಕೆ ಮೈನ್ ರೀಸನ್ ನಮ್ಮ ಇಂಡಿಯನ್ ಬ್ಯಾಟಿಂಗು, ಬೌಲಿಂಗ್ನ ಬ್ಲೇಮ್ ಮಾಡೋವಂಥ ಅಗತ್ಯತೆ ಇಲ್ಲ. ಆಸ್ಟ್ರೇಲಿಯಾದವರು ಹಾವಳಿ ಕೊಟ್ಟರು, ಸಖತ್ ಬ್ಯಾಟಿಂಗ್ ಆಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲೇ ನಾವು ಬ್ಯಾಕ್ ಫುಟ್ ಉಳ್ಕೊಂಡ್ಬಿಟ್ವಿ. ಸೆಕೆಂಡ್ ಇನ್ನಿಂಗ್ಸ್ 175 ರನ್ಸು ಓಕೆ ಒಂಥರ ಅಂತ ಹೇಳ್ಬೋದು, ಬಟ್ ಆದರೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದೆ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಆಡಿದ್ರು, ಫಸ್ಟ್ ಇನ್ನಿಂಗ್ಸಲ್ಲಿ ಬೇಕಾಗಿತ್ತು ರನ್ಸ್ಗಳು. ಇನ್ನೂ 60-70 ರನ್ನು ಕ್ಲಿಯರ್ಲಿ ಶಾರ್ಟ್ ಇದ್ವಿ. 60-70 ಏನು ಗುರು, ಒಂದು 100 ರನ್ನೇ ಶಾರ್ಟ್ ಇದ್ವಿ ನಾವು. ಚೆನ್ನಾಗಿ ಆಡಿಲ್ಲ ಫಸ್ಟ್ ಇನ್ನಿಂಗ್ಸ್ ನಾವು. ಸೊ ಆದ್ರಿಂದನೇ ಈ ಒಂದು ಪೊಸಿಷನಲ್ಲಿ ಇರೋದು. ಒಂದು 150 ಟಾರ್ಗೆಟ್ ಅನ್ನು ಇದ್ದಿತ್ತು ಅಂತಂದಿದ್ರೆ, 150 ಅಥವಾ 180 ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಅಂತಂದರೆ ಇದು ಚಾಲೆಂಜಿಂಗ್ ಆಗಿರೋದು. ಆಸ್ಟ್ರೇಲಿಯಾದವರು ಅಷ್ಟೊಂದು ಈಸಿ ಆಗಂತೂ ಈ ಮ್ಯಾಚ್ನ ತಗೊಂತಾ ಇರಲಿಲ್ಲ. 3 ಜನ ಬೌಲರ್ಸ್ಗಳು, ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್ ಆ್ಯಂಡ್ ಸ್ಕಾಟ್ ಬೋಲ್ಯಾಂಡ್, 2 ಇನ್ನಿಂಗ್ಸಲ್ಲೂ ತಿಂದಾಕ್ಬಿಟ್ರು ಇಂಡಿಯನ್ ಬ್ಯಾಟರ್ಸ್ಗಳನ್ನ. ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಟಾರ್ಕ್ ಆಯಿತು ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಮಿನ್ಸು 5 ವಿಕೆಟು, ಆ ಕಡೆ 6 ವಿಕೆಟ್, ಈ ಕಡೆ 5 ವಿಕೆಟು. ಬೋಲ್ಯಾಂಡ್ 2 ಇನ್ನಿಂಗ್ಸಲ್ಲಿ ಮಸ್ತ್ ಪರ್ಫಾರ್ಮೆನ್ಸು. ಸೊ ಆಲ್ ಓವರ್ ನೋಡ್ತು ಅಂತಂದರೆ ಇಂಡಿಯಾದ ವರ್ಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ತೀರಾ ಕಳಪೆ ಅಂತಲ್ಲ, ಒಟ್ಟಿನಲ್ಲಿ ನಮ್ಮ ಸ್ಟ್ಯಾಂಡರ್ಡ್ಸ್ಗೆ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದ ಇವತ್ತು ಕಳಪೆ ಆಗಿ ಮ್ಯಾಚ್ನ ಸೋತಿದ್ದೀವಿ. ಡಿಸಾಸ್ಟರ್ ಆಗಿದ್ದೀವಿ. ಯಾಕಂದರೆ ಟಾರ್ಗೆಟೇ 19, ಡಿಸಾಸ್ಟರ್ ಲೆಕ್ಕನೇ ಇದು. ಒಂಥರ ಆಲ್ಮೋಸ್ಟ್ ಒಂದು ಇನ್ನಿಂಗ್ಸ್ ಲೆಕ್ಕನೇ ಬಂದ್ಬಿಡ್ತು 19 ರನ್ನು. ಬಟ್ ಒಂದು ಇನ್ನಿಂಗ್ಸ್ ಅಲ್ಲ, ಬಟ್ ಆದರೆ ಒಂದು ಇನ್ನಿಂಗ್ಸ್ ಲೆಕ್ಕದಲ್ಲೇ ಸೋತಿದ್ದೀವಿ ಅಂತಂದರೆ ಇದೊಂಥರ ಮುಖಭಂಗ ಇಂಡಿಯಾಗೆ. ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ನ ಆಸ್ಟ್ರೇಲಿಯಾದವರು ಅಡಿಲೇಡಲ್ಲಿ ಏನಕ್ಕೆ ಸೋತಿಲ್ಲ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಸೋತೇ ಇಲ್ಲ. ಮುಂದೆ ಸೋಲ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಇಂಡಿಯಾ ಡಿಫೆನ್ಸ್ ಮಾಡ್ತಾರೆ, ಇದನ್ನು ಇಂಡಿಯಾ ಹೊಡಿತಾರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಮತ್ತೆ ಸೋಲೋ ಥರ ಆಗಿದೆ. ಹಂಗೆ ಸ್ಟ್ರೀಕ್ ಕಂಟಿನ್ಯೂ ಆಗ್ತಾ ಇದೆ. ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಎಲ್ಲಿ ಬಿಟ್ಟಿದ್ರೋ ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಮೇಲೆ ಇದೊಂದು ಕ್ವಶನ್ನು ಖಂಡಿತ ಬಂದೇ ಬರುತ್ತೆ. ಬುಮ್ರಾ ಅವರ ಕ್ಯಾಪ್ಟನ್ಸಿಲಿ ಫಸ್ಟ್ ಮ್ಯಾಚ್ನ ಗೆದ್ರು, ಆ್ಯಂಡ್ ಇಲ್ಲಿ ನೋಡ್ರೆ ಸೆಕೆಂಡ್ ಮ್ಯಾಚ್ನ ಸೋತರು. ಅದೇ ಹೇಳಿದ್ನಲ್ಲ, ರೋಹಿತ್ ಶರ್ಮಾಗೆ ನೆಗೆಟಿವ್ ಆಗ್ಬೋದು ಅಂತ. ಫಸ್ಟ್ ಮ್ಯಾಚ್ ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಅವ್ರು ಗೆಲ್ಸಿದ್ರೆ, ಸೆಕೆಂಡ್ ಮ್ಯಾಚ್ ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಸೋಲ್ಸ್ಬಿಡ್ತು ಅಂತಂದರೆ ನೆಗೆಟಿವ್ ಆಗ್ಬೋದು ಅಂತ. ಇನ್ನೊಂದು ಮ್ಯಾಚು ಸಿಗುತ್ತೆ ನೆಕ್ಸ್ಟ್ ಮ್ಯಾಚು ಕೂಡ ಇದೇ ಥರ ಪ್ಯಾಟರ್ನ್ ಕಂಟಿನ್ಯೂ ಆಯಿತು ಅಂತಂದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಮೇಲೆ ಒಂದು ಕ್ವಶನ್ ಬಂದ್ಬಿಡುತ್ತೆ. ಆ್ಯಂಡ್ ರೋಹಿತ್ ಶರ್ಮಾ ನೆಕ್ಸ್ಟ್ ಮ್ಯಾಚ್ ಪಕ್ಕ ಓಪನ್ ಮಾಡೇ ಮಾಡ್ತಾರೆ. KL ರಾಹುಲ್ ಮಿಡ್ಲ್ ಆರ್ಡ್ರಲ್ಲಿ ಆಡಲೇಬೇಕು. ಒಂದು ವೇಳೆ ಈ ಮ್ಯಾಚ್ನಾದ್ರು ಸಿಕ್ಕಾಪಟ್ಟೆ ಸೈಕಾಗಿ ಪರ್ಫಾರ್ಮ್ ಮಾಡಿತ್ತು KL ರಾಹುಲ್ ಅಂತ ಅಂದಿದ್ರೆ, ಅವಾಗ KL ರಾಹುಲ್ನ ಮೇಲ್ಗಡೆನೇ ಆಡಿಸ್ಬೋದಾಗಿತ್ತು. ಇವರು ಆಡಿಸೋ ಥರ ಯೋಚನೆ ಮಾಡ್ತಾಯಿದ್ರು. ರೋಹಿತ್ ಶರ್ಮನು ಕೂಡ ಏನು ರನ್ಸ್ ಹೊಡೆದಿಲ್ಲ. ರೋಹಿತ್ ಶರ್ಮಾ ಟಾಪ್ ಆಫ್ ದ ಆರ್ಡರ್ ಬಂತು ಅಂದರೆ ರನ್ಸ್ ಬರುತ್ತೆ ಅಂತ ಕಾಣಿಸುತ್ತೆ ಮಿಡ್ಲ್ ಆರ್ಡ್ರಿಗಿಂತ. ಸೊ ಅದರಿಂದ ರಾಹುಲ್ ಕೆಳಗಡೆ ಆಡಲಿ, ನೆಕ್ಸ್ಟ್ ಮ್ಯಾಚಿಂದ ರೋಹಿತ್ ಶರ್ಮಾ ಮೇಲ್ಗಡೆ ಆಡಲಿ. ಏನಾದ್ರು ಡಿಫ್ರೆನ್ಸ್ ಮಾಡ್ತಾರೆ ರೋಹಿತ್ ಶರ್ಮಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮ್ಯಾಚಿಂದ. ಅಟ್ಲೀಸ್ಟು ಮಾಡಲೇಬೇಕು ಗುರು, ಬೇರೆ ವಿಧಿ ಇಲ್ಲ ಅಂತಾರೆ. ಕಳಪೆ ಕ್ಯಾಪ್ಟನ್ ಅಂತ ಪ್ರೂವ್ ಆಗೋಗ್ಬಿಡುತ್ತೆ. ಯಾಕಂದರೆ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತಾ ಇರೋದು ಇದು. ನ್ಯೂಜಿಲ್ಯಾಂಡ್ ಮೇಲೆ 3, ಇದೊಂದು ಆ್ಯಡ್ ಆನ್ ಆಯಿತು ಅಂದರೆ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲಿ 4 ಕಂಟಿನ್ಯೂಸ್ ಆಗಿ ಸೋಲ್ತು ಅಂತಂದರೆ ಇದು ಅಕ್ಸೆಪ್ಟ್ ಕೂಡ ಯಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಫಸ್ಟ್ ಮ್ಯಾಚ್ ನ್ಯೂಜಿಲ್ಯಾಂಡ್ ಮೇಲೆ ಸೋತಾಗ ಒಂದು ಸೋಲು, ಇನ್ನು ದಿಸ್ ಮಚ್ ಇಯರ್ಸ್ ಇಟ್ಸ್ ಓಕೆ ಅಂತ ಹೇಳಿದರು ರೋಹಿತ್ ಶರ್ಮಾ ಅವರು.
ಆ್ಯಂಡ್ ಸೀರೀಸಲ್ಲೂ ಕೂಡ ಒಂದಿಷ್ಟು ವರ್ಷ ಆದಮೇಲೆ ಓಕೆ ಅಂತ ಅನ್ಕೊಂಡಿದ್ವಿ. ಬಟ್ ಸೀರೀಸ್ ಅಲ್ಲಿ ಮ್ಯಾಚ್ನೇ ಸೋಲ್ತಾ ಇತ್ತು ಅಂತ ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಗಮನದಲ್ಲಿರುತ್ತೆ ಅಲ್ಲಿ. 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತು ಅಂತಂದರೆ ಕ್ಯಾಪ್ಟನ್ಸಿ ಕ್ವಶನ್ ಕೂಡ ಬಂದೇ ಬರುತ್ತೆ. ಆಸ್ಟ್ರೇಲಿಯಾದವ್ರಿಗೆ ಕ್ರೆಡಿಟ್ ಕೊಡಲೇಬೇಕು, ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಬೌಲಿಂಗ್ ಸಾಕಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬ್ಯಾಟಿಂಗು ಟ್ರಾವಿಸ್ ಹೆಡ್ಗೆ, ಲಬುಷನ್ಗೆ ಯಾರೋ 50 ಹೊಡೆದಿಲ್ಲ ಗುರು. ನಮ್ಮ ಕಡೆ ಅವ್ರು ಅಟ್ಲೀಸ್ಟ್ ಸೆಂಚುರಿ ಹೊಡೆದಿದ್ದಾರೆ, ಅಟ್ಲೀಸ್ಟ್ ಅಲ್ಲ ಸೆಂಚುರಿ ಒಂಥರ ಇದ್ದಿದ್ದಂಗೆ ಅದೊಂಥರ 140 ಹೊಡೆದಿದ್ದಾರೆ ಗುರು. ಯಾರು ಕೂಡ 50 ಹೊಡೆದಿರೋಂಥ ವಿಕೆಟಲ್ಲಿ ಲಬುಷನ್ 160+ ಹೊಡೆದ್ರು. ಅದು ಬಿಡ್ತಾನೆ ಇಂಡಿಯನ್ ಬ್ಯಾಟರ್ಸ್ ಯಾರು ಕೂಡ 50 ಹೊಡೆದಿರೋಂಥ ವಿಕೆಟ್ 140 ಹೊಡಿತಾರೆ ಅಂತಲೇ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಟ್ರಾವಿಸ್ ಹೆಡ್ ಒಂಥರ ಗೇಮ್ ಚೇಂಜ್ ಮಾಡಾಕ್ಬಿಟ್ರು ಅಂತ ಹೇಳ್ಬೇಕು. ಆ ಒಂದು ವಿಕೆಟನ್ನು ಬೇಗ ಬಿದ್ದಿತ್ತು ಅಂತಂದರೆ ಬಹುಶಃ ಇಂಡಿಯಾ ಸರ್ವೈವ್ ಆಗಿರೋರು. ಈ ಮ್ಯಾಚ್ನ ಒಂಥರ ಸಿಕ್ಕಾಪಟ್ಟೆ ಗ್ರಿಪ್ಪಲ್ಲಿ ಇಟ್ಕೊಂಡಿದ್ರು ಟ್ರಾವಿಸ್ ಹೆಡ್ ಅವರ ಪರ್ಫಾರ್ಮೆನ್ಸ್. ಯಾಕಂದರೆ ಯಾರು ಕೂಡ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಮಾರ್ನಸ್ ಲಬುಷನ್ ಬಿಡ್ತು ಅಂತಂದರೆ ಇನ್ಯಾರ್ದು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ. 140 ಈ ವಿಕೆಟಲ್ಲಿ ಹೊಡೆದಿದ್ದಾರೆ ಅಂತಂದರೆ ಕ್ರೆಡಿಟ್ ಕೊಡಲೇಬೇಕು, ಅದು ಇಂಡಿಯನ್ ಬೌಲಿಂಗ್ ಯೂನಿಟ್ ಮೇಲೆ. ಇನ್ನೇನು ಹೇಳ್ತೀರಾ ಗುರು, ಟ್ರಾವಿಸ್ ಹೆಡ್ ತಿಂದಾಕ್ಬಿಟ್ರು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಲೂ ಕೂಡ ತಿಂದಾಕ್ಬಿಟ್ಟಿದ್ರು. ಆ್ಯಂಡ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಫೈನಲ್ಲೂ ಕೂಡ ತಿಂದಾಕ್ಬಿಟ್ಟಿದ್ರು. ಇಲ್ಲೂ ಕೂಡ ತಿಂದಾಕಿದ್ದಾರೆ ಅಷ್ಟೇ. ಇನ್ಫ್ಯಾಕ್ಟ್ ಲಾಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅಲ್ಲೂ ಕೂಡ ತಿಂದಿರೋರೇನೋ, ಬಟ್ ಅನ್ಫಾರ್ಚುನೇಟಾಗಿ ಔಟ್ ಆಗಿದ್ರು 2 ಇನ್ನಿಂಗ್ಸ್ಲೂ ಕೂಡ. ಒಂಥರ ಅದು ಕನ್ವಿನ್ಸಿಂಗ್ ಔಟ್ ಏನಲ್ಲ, ಒಂಥರ ಅನ್ಫಾರ್ಚುನೇಟಾಗಿ ಔಟ್ ಆಗಿದ್ರು. ಬಟ್ ಇರಲಿ ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಟ್ರಾವಿಸ್ ಹೆಡ್ ಅಂತ. ಒಟ್ನಲ್ಲಿ ಟ್ರಾವಿಸ್ ಹೆಡ್ ಒಂಥರ ಕಾಟ ಕೊಡ್ತಾ ಇದ್ದಾರೆ ನಮ್ಮ ಇಂಡಿಯನ್ಸ್ಗೆ. ಇದಂತೂ ಸುಳ್ಳಂತೂ ಅಲ್ಲ. ನಿಮಗೇನು ಅನ್ನಿಸ್ತು ಸೆಕೆಂಡ್ ಟೆಸ್ಟ್ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.